ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಮಧ್ಯಾಹ್ನದ ಅಡುಗೆಗೆ ಎಲ್ಲ ಅಡುಗೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಏನೇನು ಅಡುಗೆ ಮಾಡುತ್ತೀನಿ ಅಂತ ಹೇಳ್ತೀನಿ ನಾನಿಲ್ಲಿ. ನೋಡಿ, ಮೊದಲಿಗೆ ಅಕ್ಕಿ ತೊಳೆದಿಟ್ಟಿದ್ದೀನಿ ನಾನು ಒಂದು ಪಾತ್ರೆಯಲ್ಲಿ. ಇದು ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪೆಲ್ಲ ಇದೆ, ಈರುಳ್ಳಿ ಎಲ್ಲ, ಪೈಸಸ್ ಎಲ್ಲ ಇದೆ ಫ್ರೆಂಡ್ಸ್. ಹೇಗೆ ಮಾಡೋದು ಈಗ ನೋಡ್ಕೊಳ್ಳೋಣ. ಅಕ್ಕಿ ತೊಳೆದಿಕ್ಕಿದ್ದೀನಿ ನಾನು. ಅನ್ನ ಆಗ್ತಾಯಿದೆ ಆ ಕಡೆ, ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಸಾಸಿವೆ, ಜೀರಿಗೆ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಈಗ ಬೀನ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಅದೇ ಥರ ಕ್ಯಾರೆಟು ಹಾಕ್ಕೊಂಡು ಚೆನ್ನಾಗಿದು ಬೇಯಬೇಕು ಫ್ರೆಂಡ್ಸ್. ಒಂದು 15ರಿಂದ 20 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಸ್ಲಿಮ್ಮಲ್ಲೇ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದು ಆಲ್ರೆಡಿ ಅರಿಶಿನ, ಇಂಗು ಎಲ್ಲ ಹಾಕಿದ್ದೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ಹಾಕಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಈಗ ನೋಡಿ ದಾಲ್ ಮಾಡ್ಕೊಳ್ಳೋಣ. ಅಂದರೆ ಇದು ನೋಡಿ ಹೆಸರು ಕಾಳು ಚಿಲ್ಕ, ಮೈಸೂರು ದಾಲ್ ಎಲ್ಲ ಇದೆ. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಸ್ಪೈಸಸ್ ಎಲ್ಲ ಇದೆ. ಒಂದು ಕುಕ್ಕರಲ್ಲಿ ಎಲ್ಲ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಬೇಳೆ ತೊಳೆದಿಕ್ಕೊಂಡಿದ್ದೆ ನಾನು. ಬೇಳೆ ತೊಳೆದಿಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು, ಮುಳುಗೋ ಅಷ್ಟು ಹಾಕ್ಕೊಳ್ಳೋಣ. 3 ಈರುಳ್ಳಿ, ಒಂದು 3 ಟೊಮೆಟೊ, 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಒಂದು 3 ವಿಸಿಲ್ ಬರ್ಸ್ಕೊಳ್ಳೋಣ. ಇಲ್ಲಿ ಸಾಫ್ಟಾಗಿ ಬೇಯುತ್ತೆ ಬೇಳೆ. ಒಂದ್ಸಲಿ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದಾಲು. ಇದೆಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್. ದೋಸೆ, ರೊಟ್ಟಿ, ಚಪಾತಿ, ಪರೋಟ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಚಪಾತಿನೂ ಮಾಡ್ಕೊಳ್ಳೋಣ ಇಲ್ಲಿ ಮಧ್ಯಾಹ್ನದ ಊಟಕ್ಕೋಸ್ಕರ. ನೋಡಿ, ಪಲ್ಯ ಬೇಯ್ತಾ ಇದೆ ಇಲ್ಲಿ ಕಡೆ, ಬೆಂದಿದ್ದಾಗಿದೆ. ನಾನೀಗ ಸ್ವಲ್ಪ ಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಈ ಪಲ್ಯಕ್ಕೆ ಏನೂ ಇಲ್ಲ ಫ್ರೆಂಡ್ಸ್, ಸಿಂಪಲ್ಲು. ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡ್ರೆ ಆಗೋಗುತ್ತೆ. ತುಂಬ ಚೆನ್ನಾಗಿತ್ತು. ಒಮ್ಮೆ ಟ್ರೈ ಮಾಡಿ ಈ ಥರ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು, ಶೇರು ಮಾಡಿ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಮಧ್ಯಾಹ್ನದ ಊಟಕ್ಕೆ ತುಂಬ ಚೆನ್ನಾಗಿತ್ತು. ಈ ಥರ ಮಾಡ್ಕೊಂಡಿದ್ದೆ. ನಾನು ಎಣ್ಣೆನೇ ಹಾಕ್ದಂಗೆ ಅಂದರೆ ರೊಟ್ಟಿ ಟೈಪ್ ಮಾಡ್ಕೊತಾ ಇದ್ದೀನಿ. ಕುಲ್ಕ ಥರ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಸುಮ್ಮನೆ ಒಂದು 6-7 ಚಪಾತಿ ಮಾಡ್ಕೊಂಡಿದ್ದೆ ಅಷ್ಟೇ. ರೈಸ್ ಮಾಡ್ಕೊಂಡಿದ್ದೆ, ಪಲ್ಯ ಮಾಡಿಕೊಂಡು ಹೆಸರು ಬೇಳೆ ಅಂದರೆ ಹೆಸರು ಕಾಳು ಚಿಲ್ಕದಲ್ಲಿ ದಾಲ್ ಥರ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಮೈಸೂರು ದಾಲು ಹಾಕಿದ್ದೆ. ತುಂಬ ರುಚಿಕರವಾಗಿ ಬಂದಿತ್ತು ದಾಲು. ನೀವು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು, ಶೇರು ಮಾಡಿ. ಒಮ್ಮೆ ಟ್ರೈ ಮಾಡಿ. ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಣ್ಣೆ ನಾನು ಜಾಸ್ತಿ ಹಾಕಿಲ್ಲ, ಹಾಕ್ತಾಯಿಲ್ಲ ಎಣ್ಣೆ. ಹಂಗೆ ಟ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ರೊಟ್ಟಿ ಅಂತ ಹೇಳ್ತಾರೆ. ಫಸ್ಟ್ನೇದಲ್ವಾ, ಫಸ್ಟ್ನೇದು ಹಿಂಗೆ ಆಗುತ್ತೆ ಫ್ರೆಂಡ್. ನೋಡಿ ಯಾವ ಥರ ಉಪ್ತಾ ಇದೆ. ಚೆನ್ನಾಗಿತ್ತು. ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ ಒಂದು ಪಲ್ಯ, ಈ ಥರ ರೊಟ್ಟಿ, 1-2 ರೊಟ್ಟಿ, ಈ ಥರ ಪಲ್ಯ, ದಾಲು, ಬಿಸಿ ಬಿಸಿ ರೈಸ್ ಇದ್ದರೆ ಈ ಮಳೆ, ಗಾಳಿ, ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಶನಿವಾರ ಫ್ರೆಂಡ್ಸ್. ಹುಡುಗರು ಹಾಫ್ ಡೇ ಬಂದುಬಿಡ್ತಾರೆ ಸ್ಕೂಲಿಂದ. ಅವ್ರಿಗೋಸ್ಕರ ಈ ಥರ ಮಾಡಿಕೊಟ್ಟಿದ್ದೆ ನಾನು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ನೋಡಿ, ನೀವು ನೋಡ್ತಾ ಇರ್ಬೋದು ರೊಟ್ಟಿ ಉಪ್ತಾ ಇದೆ. ನಾನು ಎಣ್ಣೆ ಏನೂ ಬಳಸಿಲ್ಲ ಇದಕ್ಕೆ. ಅಷ್ಟು ಚೆನ್ನಾಗಿ ಬಂದಿತ್ತು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಸಾಂಬಾರ್ಗೊಂದು ಒಗ್ಗರಣೆ ಹಾಕ್ಕೊಂಬಿಡೋಣ. ಹಾಗೆಯೇ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಒಂದು ಚಿಕ್ಕ ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಸಿಡಿಸ್ಕೊಂಡು ಸಾಂಬಾರೊಳಗೆ ಹಾಕ್ಬಿಡೋಣ ಫ್ರೆಂಡ್ಸ್. ಆಯಿತು ಅಡುಗೆ. ನೋಡಿ, ಜೀರಿಗೆ ಹಾಕ್ಕೊಂಡೆ. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಬಣ್ಣ ಬರೋವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಹಿಂಗೆ ಹಾಕೋಣ. ಹಿಂಗು, ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ. ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲ ಆಲ್ರೆಡಿ. 3-4 ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ 3 ಹಾಕ್ಕೊಂಡಿದ್ದೀನಿ. ಸಾಕಾಗುತ್ತೆ ಇದಕ್ಕೆ. ಇದು ಹೆಸರು ಕಾಳು ಚಿಲ್ಕ ಫ್ರೆಂಡ್ಸ್. ಅಂದರೆ ಹೆಸರು ಕಾಳಲ್ಲೇ ಬೇಳೆ ಮಾಡಿರೋದು ಇದು. ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಇದರಲ್ಲಿ, ಈ ಬೇಳೆಯಲ್ಲಿ ಸಾಂಬಾರು. ನೀವೊಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿತ್ತು, ರುಚಿಕರವಾಗಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಕಲ್ಲುಪ್ಪೆ ಹಾಕ್ಕೊತಾ ಇದ್ದೀನಿ. ಬಿಸಿ ಬಿಸಿ ಮಧ್ಯಾಹ್ನದ ಊಟ ರೆಡಿ ಆಗಿದೆ ಫ್ರೆಂಡ್ಸ್. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.